ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ಬಾಕ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೀವು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ಮಗ ಬಂದುಬಿಟ್ಟು ಏನು ಮಾಡ್ತಿದ್ದಾನೆ? ನನ್ನ ಮಗ ಎಲ್ಲಿ ಹೋಗ್ತಾ ಇದ್ದೀವಿ? ದೊಡ್ಡಮ್ಮ ಮನೆಗೆ. ಏನಕ್ಕೆ ಹೋಗ್ತಾ ಇರೋದು? ಪಾಪ ಎಲ್ಲಿಗೆ ಹೋಗ್ತೀನಿ? ಎಲ್ಲಿಗೆ ಹೋಗ್ತಿದ್ದೀರಾ? ಏನಕ್ಕೆ? ಯಾಕಪ್ಪ? ಯಾರು ಹ್ಯಾಪಿ ಬರ್ಡೇ ಮಾಡ್ತಿದ್ದಾರಮ್ಮ? ಪಾಪ ಇನ್ನೂ ತಚ್ಚಿ ಬರ್ತಿತ್ತ ಪಾಪ. ಆಯ್ತಾ? ಅಷ್ಟರಲ್ಲೇ ನಾವು ನಮ್ಮ ಅಕ್ಕನ ಊರಿಗೆ ಹೋಗಬೇಕಿತ್ತು. ಯಾಕಂದರೆ ನಮ್ಮ ಅಕ್ಕನ ಮಗಂದು ಬರ್ತಡೇ ಇತ್ತು. ಹಾಗಾಗಿ ಬಾಬಾ ಅಂತ ಕರೀತಾಯಿದ್ರು. ಹಾಗಾಗಿ ನಮ್ಮ ಅಕ್ಕನ ಮನೆಗೆ ಹೋದ್ವಿ. ನಾವು ಹೋಗುವಾಗ ಅಷ್ಟರಲ್ಲಿ ಅವಳು ಚಪಾತಿ ಮಾಡ್ತಾಯಿದ್ಲು. ನಾವು ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಮಾಡಿಬಿಟ್ರೆ ಆಮೇಲೆ ಕೇಕ್ ಕಟ್ ಮಾಡಲಿಕ್ಕೆ ಸರಿಯಾಗುತ್ತೆ ಅಂತ ಅವನು ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ಲು. ಅಷ್ಟರಲ್ಲಿ ನಮ್ಮ ಅಕ್ಕನ ಮಗ ಬಂದು ಕೂತ್ಕೊಂಡು ಆಂಟಿ ಬಂದಿದ್ದು ತುಂಬ ಖುಷಿ ಆಯಿತು. ಅವನು ತುಂಬ ದಿನದಿಂದನೇ ಕರೀತಿದ್ದ ಆಂಟಿ ಬನ್ನಿ 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 ಅಂತ. ನನ್ನ ತಂಗಿನೂ ಬಂದಿದ್ದು, ನಮ್ಮ ಅಕ್ಕನೂ ಎಲ್ಲರೂ 3 ಜನನೂ ಸೇರ್ಕೊಂಡಿದ್ದು ತುಂಬಾ ಖುಷಿ ಆಯಿತು. ಈ ಥರ ನಮ್ಮ ಫ್ಯಾಮಿಲೀಲಿ ನಮ್ಮವರೇ ಸೇರ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ನನ್ನ ಮಗನೂ ಅಷ್ಟೇ, ನಮ್ಮ ಅಕ್ಕನ ಮಕ್ಳ ಜೊತೆ ಅವರಿಬ್ಬರು ನನ್ನ ಮಗ ಒಬ್ಬ 3 ಜನನೂ ಸೇರ್ಕೊಂಡ್ರೆ ಅವ್ರ ಖುಷಿನೇ ಬೇರೆ ಥರ ಇರುತ್ತೆ. ನಮ್ಮ ಅಕ್ಕನ ಮಗ ದೊಡ್ಡವನು ಚೇತನ್ ಅಂತ ಹೇಳಿ ಬಂದು ಬಾಗಿಲ ಮೇಲೆ ಕೂತ್ಕೊಂಡು ಆಂಟಿ ಹಾಗೆ ಹಿಂಗೆ ಇವತ್ತು ನನ್ನ ಬರ್ತಡೇ ಅಂತ ಏನೇನೋ ಹೇಳ್ತಾ ಇದ್ದ. ಅಷ್ಟು ಅವನು ಫಸ್ಟ್ ಟೈಮ್ ಕ್ಯಾಮ್ರಾಗೆ ಮಾತಾಡ್ತಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಮಾತಾಡೋಕ್ಕೆ ಬಂದಿಲ್ಲ ಪಾಪ ಅವನಿಗೆ. ಎಲ್ಲರೂ ನನ್ನ ಬರ್ತಡೇಗೆ ವಿಶ್ ಮಾಡಿ ಅಂತ ಎಲ್ಲ ಇದು ಮಾಡ್ತಾಯಿದ್ದ. ದಯವಿಟ್ಟು ಅವನ ಬರ್ತಡೇಗೆ ನಾವು ವಿಶ್ ಮಾಡಿದ್ದೀವಿ, ನಿಮ್ಮ ಕಡೆಯಿಂದ ಸಾಧ್ಯ ಆದರೆ ನೀವು ವಿಶ್ ಮಾಡಿ. ನನ್ನ ಮಗ ಏನು ಅವನ ಪುರಾಣಗಳನ್ನು ಓದ್ತಾ ಇದ್ದ ಅವ್ರ ದೊಡ್ಡಮ್ಮನ ಹತ್ರ, ಅವ್ರ ಆಂಟಿ ಹತ್ರ. ಅವ್ರ ದೊಡ್ಡಮ್ಮ ಅವರ ಚಿಕ್ಕಿ ಅಂದರೆ ಅವನ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾನೆ ಅವನು. ಅವ್ರ ಹೆಸರು ಇದ್ದೇ ಕರೀತಾನೆ, ಸುಚ್ಚಿ, ಕಾವ್ಯ ಆ ಥರ ಎಲ್ಲ ಅಂತ ಕಿತಾಪತಿ. ನಮ್ಮ ಅಕ್ಕನ ಮಗ ನಾವು ಹೋದ್ವಿ ಇಲ್ಲ ಯಾರಾದರೂ ಮನೆಗೆ ನೆಂಟರು ಹೋದ್ವಿ ಅಂದರೆ ಅವ್ನು ನಾನ್ ಸ್ಟಾಪು ಹೊಟ್ಟೆ ಈ ಬಿಗಿಯೋ ಅಷ್ಟು ತಿಂತಾನೆ ಇರ್ತಾನೆ, ಕುಡಿತಾನೆ ಇರ್ತಾನೆ, ಆ ಥರ ಹುಡುಗ ಅವನು. ಅದಕ್ಕೆ ಪಪ್ಪ ನೀನು ಹೊಟ್ಟೆ ತೋರಿಸು ಯಾವ ಥರ ಆಗಿದೆ ಅಂತ. ಇವನ ಕಲ್ಲರ್ ನೋಡಿಬಿಟ್ರೆ ನಮಗೆ ಹೊಟ್ಟೆ ಕಿಚ್ಚಾಗುತ್ತೆ, ಇಷ್ಟು ಕಲ್ಲರ್ ಇದ್ದಾನೆ. ಅವನೇನಾದರೂ ಹುಡುಗಿಯಾಗಿದ್ದರೆ ನಿಜವಾಗ್ಲೂ ಎಷ್ಟು ಬ್ಯೂಟಿ ಆಗ್ತಿದ್ನೋ ಅಂತ ನಾನು ಒಂದೊಂದು ಸರಿ ಮಾತಾಡ್ತಾ ಇರ್ತೀನಿ. ಅಷ್ಟರಲ್ಲಿ ನಾವು 3 ಜನ ಮಾತಾಡ್ತಿರೋದ್ರಿಂದ ನಮ್ಮ ಮನೆಯವ್ರು ಬಂದು ನೀನು ಕೂತ್ಕೊಂಡಿದ್ಯಾ, ಅವರಿಬ್ಬರು ಚಪಾತಿ ಮಾಡ್ತಿದ್ದಾರೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಮ್ಮ ಅಕ್ಕ ಇರಲಿ ಬಿಡಿ, ಇನ್ನೇನು ಡೈಲಿ ಮಾಡೋದೇ ಅಲ್ವಾ ಅಂತ ಅವಳು ಇದು ಮಾಡ್ತಾಯಿದ್ಲು. ಅಷ್ಟರಲ್ಲಿ ನಮ್ಮ ಅಕ್ಕನ ಮಗನ ಫ್ರೆಂಡ್ಸ್ ಅಂದರೆ ಅವರು ಬರ್ತಡೇ ಬಾಯ್ ಇದ್ದಾನಲ್ಲ, ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಕೇಕ್ ಕಟ್ ಮಾಡಲಿಕ್ಕೆ. ನನ್ನ ತಂಗಿ ಅಷ್ಟರಲ್ಲಿ ಅಕ್ಕ ಆರುಷು ಖಾರ ಬೇಕಂತೆ, ಕೇಕ್ ಬೇಕಂತೆ, ಕಟ್ ಮಾಡಿ ಕೊಟ್ಬಿಡು ಫಸ್ಟಿಗೆ, ಅವನಿಗೆ ಸೈಡಿಗೆ ಕೂರಿಸ್ಬಿಡು, ಇಲ್ಲ ಅಂದರೆ ಯಾರಿಗೂ ಕೊಡೋಕ್ಕೆ ಬಿಡಲ್ಲ, ಅವಳು ಎಪ್ಸ್ತಾನೆ ಅಂತ ಇದು ಮಾಡ್ತಿದ್ದ. ನನ್ನ ಮಗ ಅವನ ಬರ್ತಡೇಲಿ ಫಸ್ಟಿಗೆಲ್ಲ ಕೇಕ್ ತಿಂತಾನೇ ಇರಲಿಲ್ಲ ಅವನು. ಆಮೇಲೆ ಈ ಥರ ಕೇಕೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವರು ಅಣ್ಣ ತಮ್ಮ, ನಮ್ಮ ಸುಚ್ಚಿ ಹಸ್ಬೆಂಡು ಮತ್ತು ನಮ್ಮ ಮನೆಯವರು ಈ ಥರ ಕೂತ್ಕೊಂಡು ಅವರಿಬ್ಬರು ಮಾತಾಡ್ತಾಯಿದ್ರು. ನಾವು 3 ಜನ ಅಡುಗೆ ಮನೆಯಲ್ಲಿ ಮಾತಾಡ್ತಾಯಿದ್ವಿ. ನಮ್ಮಮ್ಮ ಬಂದುಬಿಟ್ಟು ಅದು ಇದು ಹೆಲ್ಪ್ ಮಾಡ್ಕೊಡೋದು, ಪಾತ್ರೆ ತೊಳೆಯೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಯಾರು ಹಾಕೋದು? ನಿಮ್ಮ ಚೇತು ಅಣ್ಣಂದು ಬರ್ತಡೇ. ನಾವು ಹೆಂಗೆ ಮಾಡಿದ್ವಿ? ವಿಶ್ ಹೆಂಗೆ ಮಾಡಿದ್ದು ಚೇತು ಅಣ್ಣಗೆ? ಹಾಂ ನನ್ನ ಮಗಗೆ ಅಣ್ಣಂದ ಬರ್ತಡೇ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾನೆ. ಯಾಕಂದರೆ ಪಕ್ಕದ ಮನೇಲಿ ನಮ್ಮ ಅಕ್ಕನ ಭಾವರಿದ್ದಾರೆ. ಹಳೆ ಮನೆ ಆದರೆ ಅವರು ಅದರಲ್ಲೇ ಡಿವೈಡ್ ಆಗಿದ್ದಾರೆ.
ಹಳೆ ಮನೆ ಆಗಿರೋದ್ರಿಂದ ಅವರು ಹೊಸ ಮನೆ ಕಟ್ಟಬೇಕು ಅನ್ನೋ ಪ್ಲ್ಯಾನಲ್ಲಿದ್ದಾರೆ. ನಾವು ಅಷ್ಟರಲ್ಲಿ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೈಟ್ ಕಳಿಸ್ಲಿಲ್ಲ ಅವರು, ಬೆಳಿಗ್ಗೆ ಬಂದ್ವಿ ನಾವು. ಬೆಳಿಗ್ಗೆ ಬಂದುಬಿಟ್ಟು ನನ್ನ ಮಗ ಬಂದು, ಏನು ಸೌಂಡೇ ಇಲ್ಲ ನಿಂದು, ಏರಿಯಾ ಎಲ್ಲ ಸೈಲೆಂಟ್ ಆಗಿಬಿಟ್ಟಿದೆ ಅಂತ ಪಕ್ಕದ ಮನೆಯವರು ಮಾತಾಡಿಸ್ತಾಯಿದ್ರು. ಅದಕ್ಕೆ ಅವ್ರ ಹತ್ರ ಹೇಳ್ತಾ ಇದ್ದ, ನಾನು ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಿದ್ದೆ, ನಮ್ಮ ಅಣ್ಣನ ಬರ್ತಡೇ ಇತ್ತು ಅಂತ ಎಲ್ಲ ಪಕ್ಕದ ಮನೆಯವ್ರ ಹತ್ರ ಹೇಳ್ತಾ ಇದ್ದ. ನೀನು ಸ್ಕೂಲಿಗೆ ಹೋಗಲ್ವಾ ಅಂದರೆ, ಹೋಗ್ತೀನಿ ನಾನು 9ನೇ ಕ್ಲಾಸು ಹಂಗೆ ಹಿಂಗೆ ಅಂತ ಪುರಾಣ ಇದು ಮಾಡ್ತಾಯಿದ್ದ. ಅವನ ಮಾತು ಕೇಳೋಕ್ಕೆ ಚೆಂದ, ಎಷ್ಟು ಮೆಚುರಿಟಿ ಮಾತಾಡ್ತಾನೆ ಅಂದರೆ ಇವನಿಗೆ ಯಾರು ಇವೆಲ್ಲ ಹೇಳ್ಕೊಡ್ತಾರೆ ಅಂತ ಅಂದ್ಕೋಬೇಕು. ನಾವು ಊರಿಂದ ಬಂದ ಮೇಲೆ ಅವತ್ತು ರಾಘವೇಂದ್ರ ಸ್ವಾಮಿದು ಜನ್ಮದಿನ ಇತ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ಹೊರಟ್ವಿ. ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ, ಒಂದಿನ ಮನೇಲಿಲ್ಲ ಅಂದರೆ ಹೆಂಗಾಗುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ದೇವಸ್ಥಾನ ಅಂತೂ ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಬರೀ ಒಂದು ಕಾಯಿ, ಒಂದೆರಡು ಬಾಳೆಹಣ್ಣು, ಒಂದು ಸ್ವಲ್ಪ ಹೂವಿಗೆ 150 ರೂಪಾಯಿ, 100 ರೂಪಾಯಿ ಅಷ್ಟೆಲ್ಲ ರೇಟು. ಈ ಹಬ್ಬಗಳಲ್ಲಿ ಈ ಥರ ಟೈಮಲ್ಲೆಲ್ಲ ಅವರು ಮಾರೋರು ಇರ್ತಾರಲ್ಲ, ಅವರಂತೂ ಸಖತ್ತು ಇದು ಮಾಡ್ಕೊತಾರೆ. ಏನು ಮಾಡೋಕ್ಕಾಗಲ್ಲ, ದೇವ್ರಿಗೆ ಪೂಜೆ ಮಾಡಿಸ್ಲೇಬೇಕು, ಎಷ್ಟಾದ್ರೂ ತಗೊಳ್ಳೇಬೇಕು ಅಂತ ತಗೊಂಡು ಒಳಗಡೆ ಹೋದರೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ತುಂಬಾ ಜನ ಅಂದರೆ ತುಂಬಾ ಜನ ಇದ್ದರು. ಆದ್ರೂ ಅದರಲ್ಲಿ ರಾಯರ ದರ್ಶನ ಮಾಡಿಕೊಂಡು ತುಂಬಾ ಚೆನ್ನಾಗಿ ದರ್ಶನ ಆಯಿತು. ನನ್ನ ಮಗ ಬಂದುಬಿಟ್ಟು ನನ್ನ ಫ್ರೆಂಡ್ ಎತ್ಕೊಂಡಿದ್ಲು. ಯಾಕಂದರೆ ನಾನು ಅಲ್ಲಿ ಕಾಯಿ ಪೂಜೆ ಇಷ್ಟು ರಶಲ್ಲಿ ಅಲ್ಲಿ ಕಾಯೆಲ್ಲ ಹೊಡೆದು ಕೊಡೋಲ್ಲ. ಹಾಗಾಗಿ ನಾನು ಕಾಯಿ ಹೊಡ್ಕೊಂಬರೋಣ ಅಂತ ಹೊರಗಡೆ ಹೋಗಿದ್ದೆ. ಅವಳು ಈ ಥರ ಎಲ್ಲ ವೀಡಿಯೋ ಮಾಡಿದ್ದಾಳೆ, ಅವಳಿಗೆ ಹೇಳಿದ್ದೆ. ಆಮೇಲೆ ಭಟ್ರ ಹತ್ರ ಹೋಗಿ ಕಾಯೆಲ್ಲ ಅದೇನು ಅವರು ಹೊಡೆದು ಕೊಡ್ತಾರಲ್ವ, ಆ ಕಾಯೆಲ್ಲ ಇಸ್ಕೊಂಬಂದೆ. ನಾನು ಇಸ್ಕೊಬಂದು ಕೈ ಮುಕ್ಕೊಂಡು ಮತ್ತೆ ನಾವು ವಾಪಸ್ ಹೊರಟ್ವಿ. ನನ್ನ ಮಗ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಬೇಕಾಗಿರೋ ಟೈಮಲ್ಲಿ ನಾವು ಬೇಗ ಬಂದಾಗ ಅವನು ಏನೂ ಹಠ ಮಾಡಲ್ಲ. ಬಟ್ ನಾವೇನಾದರೂ ಸ್ವಲ್ಪ ಹೊತ್ತು ಕೂತ್ಕೋಬೇಕು, ಸ್ವಲ್ಪ ಹೊತ್ತು ಏನಾದರೂ ನೋಡಬೇಕು ಅಂದಾಗ ಅವನು ತುಂಬಾ ತರಲೆ ಮಾಡ್ತಾನೆ. ಈ ಹೊರಗಡೆ ಎಲ್ಲ ರಾಯರಿಗೆ ಈ ಥರ ತುಂಬಾ ಹೂ ಹಾಕಿ ತುಂಬಾ ಚೆನ್ನಾಗಿತ್ತು. ಅಷ್ಟರಲ್ಲಿ ನನ್ನ ಫ್ರೆಂಡಿಗೆ ಹೊಡೆಯೋದು, ಪರ್ಚೋದು ಆ ಥರ ಎಲ್ಲ ಮಾಡ್ತಿದ್ದ. ನನ್ನಿಂದ ಸ್ವಲ್ಪನಾದರೂ ಹೆದರ್ತಾನೆ, ಆದರೆ ಅವರಿಂದ ಅಂತೂ ಒಂಚೂರು ಹೆದರಲ್ಲ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಹೊರಗಡೆ ಎಲ್ಲ ಪ್ರಸಾದ ಕೊಡ್ತಾಯಿದ್ರು. ಅದು ಇವತ್ತು ಜನ್ಮದಿನ ಅಲ್ವಾ, ಹಾಗಾಗಿ ಪ್ರಸಾದ ಕೊಡ್ತಾಯಿದ್ರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.